ಈ ತರ ಡಿಸೈನ್ ನೆಕ್ ಇಟ್ಟಾಗ ಡೀಪ್ ಎಷ್ಟು ಇಟ್ಕೋಬೇಕು, ಬ್ರಾಡ್ ಎಷ್ಟು ಇಟ್ಕೋಬೇಕು, ಆಮೇಲೆ ಈ ಪಟ್ಟಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೇನೆ ನಿಮಗೆ. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಬರೀ ಸ್ಟಾರ್ಟ್ ಮಾಡೋಣ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ಈ ಡಿಸೈನ್ ಹೇಳ್ಕೊಡಕತ್ತೀನಿಲ್ಲ ನಿಮಗೆ. ಡೀಪ್ 11 ಇಂಚ್ ಇಟ್ಕೋಬೇಕು. ಇದಕ್ಕೆ ಅಂದ್ರೆ ಜಾಸ್ತಿ ಡೀಪ್ ತೊಡ್ತಿದ್ರೆ ನೀವು 11 ಇಂಚ್ ಇಡಲೇಬೇಕು ಈ ಡಿಸೈನ್ಗೆ. ಆಮೇಲೆ ಬ್ರಾಡ್ ಏನೈತಿ 4 ಇಂಚ್ ಇಟ್ಕೋಬೇಕು. ಯಾಕಂದ್ರೆ ನಿಮ್ಗೆ ನಾವೇನು ಮ್ಯಾಲೆ ಪಟ್ಟಿ ಕೊಟ್ಟಿರ್ತೀವಲ್ಲ, ಪಟ್ಟಿ ಕೊಟ್ಟಾಗ ಡಿಸೈನ್ ಪಟ್ಟಿ ಏನು ಕೊಡ್ತೀವಲ್ಲ ಅದನ್ನ ಕೊಟ್ಟಾಗ ಏನು ಅನಿಸ್ತೈತಿ, ನೆಕ್ ಭಾಳ ಹತ್ತು ಅನಿಸ್ಬಿಡ್ತೈತೆ ನಮಗೆ ಕೆಳಗಿಂದು. ಅದಕ್ಕಾಗಿ ಈ ಥರ ಡಿಸೈನ್ ಕೊಟ್ಟಾಗ ಮಾತ್ರ ನಿಮ್ಗೆ ಆ ಪಟ್ಟಿ ಇಟ್ಟಾಗ ಮಾತ್ರ ನಿಮಗೆ ನೆಕ್ ಆ ಪಟ್ಟಿಗೆ ಸೂಟೇಬಲ್ ಆಕತಿ. ಅದಕ್ಕಾಗಿ ನಾನು ಡೀಪ 11 ಇಂಚ್ ಇಟ್ಕೊಂಡೀನಿ. ಆಮೇಲೆ ಬ್ರಾಡ್ ಏನೈತಿ 4 ಇಂಚ್ ಇಟ್ಕೊಂಡಿನಿ. ಬ್ರಾಡ್ ಕಡಿಮೆ ಇಟ್ಟಾಗ ನೆಕ್ ಶೇಪ್ ಅನ್ನುವಂಥದ್ದು ಚಲೋ ತಂಗ ಕಾಣಿಸಂಗಿಲ್ಲ, ಅದು ನೋಡಕ್ಕೆ ನಿಮ್ಗೆ ಲುಕ್ಕ ಇರಂಗಿಲ್ಲ. ಅದಕ್ಕಾಗಿ ಡೀಪ್ 4 ಇಂಚ್ ಇಟ್ಕೊಂಡು, ಅದು ಬ್ರಾಡ್ 4 ಇಂಚ್ ಇಟ್ಕೊಂಡಿನಿ. ಟೋಟಲ್ 8 ಇಂಚ್ ಆಕತಿ. ನೀವು ಸ್ಟಿಚಿಂಗ್ ಮಾಡಿದಾಗ 9 ಇಂಚ್ ಅನ್ನುವಂಥದ್ದು ಬ್ರಾಡ್ ಬರ್ತೈತಿ, ಪೂರ್ತಿ ಬ್ರಾಡ್ ಅನ್ನುವಂಥದ್ದು ಬರ್ತೈತಿ. ಈಗ ನಾನು ಇದಕ್ಕೆಲ್ಲ ನಾನು ಫಸ್ಟ್ ಪಿನ್ ಹಾಕೊಂಡು ಬೆನ್ಪಟ್ಟಿ ರೆಡಿ ಮಾಡ್ಕೊಳಕತ್ತೀನಿ. ಈಗ ಬೆನ್ಪಟ್ಟಿ ಈ ಥರ ನಾನು ಜಾಸ್ತಿ ಸಾರಿ ಬಟ್ಟೆ ಇತ್ತಂದ್ರೆ ಇದೇ ಥರ ನಾನು ಇದಕ್ಕೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಯಾಕಂದ್ರೆ ನೀವು ಬೇರೆ ಪಟ್ಟಿ ಹಚ್ಚಿನೂ ಬೇಕಂದ್ರೆ ಸ್ಟಿಚ್ ಮಾಡ್ಕೋಬೋದು. ಇದಾದ ನಂತರ ನಿಮಗೆ ಪೈಪಿಂಗ್ ಯಾವ ರೀತಿ ಮಾಡ್ಕೋಬೇಕು, ಥ್ರೆಡ್ ಪೈಪಿಂಗ್ ಸೇಮ್ ನಿಮಗೆ ಥ್ರೆಡ್ ಪೈಪಿಂಗ್ ಥರನ ಬರ್ತೈತಿ. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೀನಿ ಅನ್ನೋದು. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ಹೊಸದಾಗಿ ಏನಾರ ನನ್ನ ಚಾನಲ್ ವಿಸಿಟ್ ಮಾಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಬೆಲ್ ಐಕನು ಕ್ಲಿಕ್ ಮಾಡ್ಕೋರಿ. ನಿಮಗೆ ಇದು ಡಿಸೈನ್ ಇಷ್ಟ ಆಗಿತ್ತಂದ್ರೆ, ಸ್ಟಿಚಿಂಗ್ ಮೆಥಡ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ನಿಮ್ಗೆ ಏನಾರ ಡೌಟ್ಸ್ ಇದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಇದನ್ನು ಒಂದು 1/4 ಇಂಚ್ವರೆಗೂ ನಾವು ನೆಕ್ಕ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಪಿನ್ ಹಾಕೊಂಡ್ಬಿಡ್ರಿ ನೀವು, ಭಾಳ ಈಸಿ ಆಕತ್ತೆ ನಿಮ್ಗೆ ಸ್ಟಿಚ್ ಮಾಡೋಕೆ. ಬಿಗಿನರ್ಸ್ ಏನೈತಿ ಪಿನ್ ಹಾಕ್ಲಾರ್ದ ಟ್ರೈ ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮಗೆ ಒಳ್ಳೆ ಸ್ಟಿಚ್ ಉಚ್ಚೋದು ಹಾಕೋದು ಆಕೈತಿ. ಎಷ್ಟು ಪಿನ್ ಯೂಸ್ ಮಾಡ್ತೀರಿ ನಿಮ್ಗೆ ಅಷ್ಟು ಜಲ್ದಿನ ಏನೂ ತೊಂದರೆ ಇಲ್ದನ ಸ್ಟಿಚಿಂಗ್ ಮಾಡ್ಬೋದು ನೀವು. ಈ ಥರ ಕಟ್ ಕೊಡೋಣ. ಇದಕ್ಕೆ ಈ ಥರ ನೆಕ್ ಶೇಪ್ ಇದ್ದಾಗ ನಾವು ಕಟ್ ಕಂಪಲ್ಸರಿ ಕೊಡಬೇಕಿಲ್ಲೇ. ಕೊಟ್ಟ ಹೊಳಸ್ಕೊಳ್ಳೋಣ. ಇದನ್ನು ಈ ಥರ ಹೊಳಸ್ಕೊಂಡ್ಬಿಡ್ರಿ. ಹೊಳಸ್ಕೊಂಡ ಎಜ್ಜಿಗೆನ ಒಂದು ಸ್ಟಿಚ್ ಹಾಕೋಬೇಕೀಗ. ಈ ಥರ ಒಂದು ಎಜ್ಜಿಗೆನ ಸ್ಟಿಚ್ ಹಾಕೋರಿ. ನಿಮ್ಗೆ ಅದು ಕಟ್ ವರ್ಕ್ ಡಿಸೈನ್ನ ಯಾವ ರೀತಿ ನಾನು ಹಾಕೊಂಡಿನಿ ಅನ್ನೋದು ಎಲ್ಲಾನು ತೋರಿಸ್ತೀನಿ ನಿಮಗೆ. ಎಜ್ಜಿಗೆ ಸ್ಟಿಚ್ ಕೊಡೋದ್ರಿಂದ, ಒಂದೇ ಸೌನ ಸ್ಟಿಚ್ ಕೊಡೋದ್ರಿಂದ ಪೈಪಿಂಗ್ ಮಾತ್ರ ಬೆಸ್ಟ್ ಬರ್ತೈತಿ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೀವು ಮಾಡಿರಲಿಲ್ಲ ಅಂದ್ರೆ ಥ್ರೆಡ್ ಪೈಪಿಂಗ್ ಮಾಡ್ತಿರ್ತೀರಿ ಕೆಲವೊಬ್ರು ಹಂಗೆ ನೀವು ಇದನ್ನು ಪಕ್ಕ ಮಾಡ್ಲಾರ್ದನ್ನ ಪೈಪಿಂಗ್ ಮಾಡ್ತಿರ್ತೀರಿ. ಕಚ್ಚಾ ಅನ್ನೋಂಥದ್ದು ಒಳಗೆ ಜಾಸ್ತಿ ಕಾಣಿಸ್ತಿರ್ತೈತೆ ಅದು. ಅದಕ್ಕೆ ಈ ಥರ ಮಾಡೋದ್ರಿಂದ ನಿಮ್ಮದು ಪರ್ಫೆಕ್ಟಾಗಿ ನೋಡೋಕೆ ಭಾಳ ರಿಚ್ ಅನ್ನಿಸ್ತೈತಿ ಇದು ಪೈಪಿಂಗ. ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ನು ನಿಮ್ಗೆ ನೀಟಾಗಿ ಕುತ್ಕೋತೈತಿ. ಇವಾಗ ನಾವೆಲ್ಲ ಲೈನಿಂಗ್ ಇದನ್ನು ಹಾಕೊಳ್ಳೋಣ, ಸ್ಟಿಚ್ ಹಾಕೊಳ್ಳೋಣ ಎಲ್ಲದಕ್ಕೂ ಹಾಕೊಂಡು. ಈಗ ನಾವು ಬೆನ್ನೊಳಗಿನೂ ಡಾಚ್ ಹಿಡಿಯಾಕತ್ತೀವಿ. ಈಗ ಈ ಥರ ನೀಟಾಗಿ ಎರಡೂ ನೋಡ್ಕೊಂಡು ಡಾಚ್ ಹಿಡಿಕೋರಿ. ಒಂದು ಅರ್ಧ ಇಂಚಿಗೆ ಕಡಿಮೆ ಹಿಡ್ಕೋಬೇಕು. ಉದ್ದಕ್ಕೆ ಏನೈತಿ ನಿಮ್ದು ಹಿಂದೆ ನೆಕ್ ಇರುತ್ತಲ್ಲ ಅದಕ್ಕಿಂತ ಕೆಳಗೆ ಹಿಡ್ಕೋಬೇಕು. ಈಗ ಅಸ್ತರ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಗೈತೆ ಎಲ್ಲ. ಇವಾಗ ಫ್ರಂಟ್ನು ರೆಡಿ ಮಾಡ್ಕೊಂಡಿದ್ನಿ ನಾನು. ಈಗ ಯಾವುದಿದು ಗೋಟು ಪಟ್ಟಿ, ಪೈಪಿಂಗ್ ಪಟ್ಟಿ ರೆಡಿ ಮಾಡ್ಕೊಳಕತ್ತೀನಿ. ಕ್ರಾಸ್ ಪೀಸ್ ಜೋಡಿಸ್ಕೋಬೇಕು. ಕ್ರಾಸ್ ಆಗೇನೆ ಕಟ್ ಮಾಡ್ಕೋರಿ. ಪೈಪಿಂಗ್ಗೆ ಮಾಡ್ಕೊಂಡು ಒಂದು ಸೈಡ್ ಫೋಲ್ಡ್ ಮಾಡ್ಕೋರಿ. ಇದಕ್ಕೆ ಮಾಡ್ಕೊಂಡು ಈ ಥರ ನೀವು ಉಲ್ಟಾ ಇಟ್ಕೋಬೇಕು. ಬ್ಲೌಸ್ ಉಲ್ಟಾ ಇಟ್ಕೊಂಡು ಇದನ್ನು ಸೀದಾ ಇಟ್ಕೋಬೇಕು ಪಟ್ಟಿ ಇಟ್ಕೊಂಡು ಈ ಥರ ನೀವು ಇದನ್ನು ಹಚ್ಕೋರಿ. ಸ್ವಲ್ಪ ಮುಂದೆ ಒಂದು ಅರ್ಧ ಇಂಚ್ ಬಿಟ್ಟು ಹಚ್ಕೋರಿ. ಹಚ್ಕೊಂಡು ಇದು 1/4 ಇಂಚ್ವರೆಗೂ ನೀವು ಸ್ಟಿಚ್ ಹಾಕೋರಿ. ಪೈಪಿಂಗ್ ಪಟ್ಟಿ ಮೇಲೆ ಮತ್ತು ಬಟ್ಟೆ ಎರಡು ಸಮಾನವಾಗಿ ಇಲ್ಲೇ ಹಾಕೋಬೇಕು ನೀವು. ಮುಂದಿಂದು ಪಕ್ಕ ಮಾಡಿಲ್ಲ, ಹಿಂದಿಂದೊಂದು ಪಕ್ಕ ಆಗೈತಿ, ಮುಂಭಾಗದ್ದು ಪಕ್ಕ ಆಗಿಲ್ಲ. ನೋಡ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೀಟಂಗೆ. ಈ ಥರ ಬಂದಿರ್ತೈತಿ. ಹಿಂಭಾಗ ಏನು ಪಕ್ಕ ಆಗಿರ್ತೈತಲ್ಲ, ನಮಗೆ ಒಂದು ಪಾಯಿಂಟ್ವರೆಗೂ ನಮಗೆ ಬಟ್ಟೆ ಕಾಣಿಸ್ಬೇಕು, ಪೈಪಿಂಗ್ ಬಟ್ಟೆ ಕಾಣಿಸ್ಬೇಕು ನಮ್ಮ ಕಣ್ಣಿಗೆ. ಆ ಥರ ಸ್ಟಿಚ್ ಮಾಡ್ಕೋಬೇಕು. ಮುಂಭಾಗ ಏನೈತಿ ಪಕ್ಕ ಆಗಿಲ್ಲಲ್ಲ, ಅದು ಅದರ ಸಮವಾಗಿನ ಅದನ್ನು
ಸ್ಟಿಚ್ ಮಾಡ್ಕೋಬೇಕು. ಈಗ ಒಂದು 1/4 ಇಂಚ್ ಕಾಣುವಂಗೆ ನಾವು ಇಲ್ಲೇ ಸ್ಟಿಚ್ ಮಾಡ್ಕೋಬೇಕು. ನಾನು ಫಾಸ್ಟ್ ಫಾರ್ವರ್ಡ್ದಾಗ ತೋರ್ಸಾಕತ್ತೀನಿ, ನೀವು ಸ್ಲೋ ಆಗಿ ಮಾಡ್ಕೋಬೇಕಾಕತಿ. ಇಲ್ಲಿ ಕಾರ್ನರ್ಗೆ ಸೂಜಿ ಒಳಗೆ ಹಾಕೇನ ಮತ್ತು ನೀವು ಸೇಪ್ ತೊಗೋಬೇಕಾಕತಿ. ಈ ಥರ ನೀಟಂಗೆ ಸ್ಟಿಚ್ ಮಾಡ್ಕೊರಿ. ಇದು ಭಾಳ ಅಂದ್ರೆ ಭಾಳ ಚಂದ ಬರುತ್ತೆ ಪೈಪಿಂಗ. ಇದನ್ನು ಟ್ರೈ ಮಾಡಿ ನೋಡ್ರೊಮ್ಮೆ. ಇಲ್ಲಿ ನೋಡ್ರಿಲೆ ಮತ್ತು ನಾವು ಸೇಮ್ ಅದು ಎಷ್ಟು ಮುಂಭಾಗಕ್ಕೆ 1/4 ಇಂಚ್ ಬಿಟ್ಕೊಂಡನ ಕರೆಕ್ಟಾಗಿನ ಹಚ್ಕೊರಿ. ಹಿಂಭಾಗ ಪಕ್ಕ ಇತ್ತು ನಮಗೊಂದು 1/4 ಇಂಚ್ ಕಾಣಿಸೋಂಗೆ, ಒಂದು ಪಾಯಿಂಟ್ವರೆಗೂ ಕಾಣಿಸೋಂಗೆ ಪೈಪಿಂಗ್ ಕಟ್ಕೋಬೇಕಲ್ಲೇ. ಇಲ್ಲಿ ಮುಂದೆ ಬಂದ ನೀವು ಸಮಾನ ಕಟ್ಕೋಬೇಕಿಲ್ಲೇ. ಇದಕ್ಕೆ ಲಾಕ್ ಮಾಡ್ಕೋರಿ. ಲಾಕ್ ಮಾಡ್ಕೊಂಡು ಏನೈತಿ ಕಚ್ ಹಾಕೋಬೇಕು ಎಲ್ಲ ಕಡೆನೂ. ಈ ಥರ ಕಟ್ ಕೊಡಬೇಕು. ಕಟ್ಕೊಟ್ಟ ಎಲ್ಲರೂ ಜಾಸ್ತಿ ಬಟ್ಟೆ ಅನ್ನಿಸ್ತಿತ್ತಂದ್ರೆ ನಿಮಗೆ ಸ್ವಲ್ಪ ಕಚ್ಚಾ ಏನಾರ ಕಾಣಿಸ್ತಿತ್ತಂದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಂಡು ನಾವೆಲ್ಲಿ ಜಾಯಿಂಟ್ ಕೊಟ್ಟಿರ್ತೀವಲ್ಲ ಅಲ್ಲೊಂಚೂರು ಜಾಸ್ತಿ ಕಾಣಿಸ್ತಿರ್ತೈತಿ. ಇವಕ್ಕೂ ಆಮೇಲೆ ಕರ್ವ್ ಇದ್ದಲ್ಲೇ ಕಚ್ ಕೊಡಬೇಕು ಮುಂಭಾಗಕ್ಕೆ. ಹಿಂಭಾಗಕ್ಕೇನು ಕೊಡಕ್ಕೆ ಹೋಗ್ಬೇಡ್ರಿ, ಆಲ್ರೆಡಿ ಪಕ್ಕ ಆಗಿರ್ತೈತಿ ಹಿಂಭಾಗ. ಈ ಥರ ಈಗ ನಾವು ಪೈಪಿಂಗ್ ಕಟ್ಕೋತ ಹೋಗ್ಬಿಡೋನು ನೀಟಂಗೆ. ಈ ಥರ ಫೋಲ್ಡ್ ಮಾಡ್ಕೊಂಡು ಪೈಪಿಂಗ್ ಕಟ್ರಿ. ಪೈಪಿಂಗ್ ಮಾತ್ರ ಸಖತ್ ಬರ್ತೈತಿ. ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಯಾರು ಮಾಡಿಲ್ಲ ಇದನ್ನು ಒಂದು ಟ್ರೈ ಮಾಡಿ ನೋಡ್ರಿ. ಈ ಥರ ನೀಟಂಗೆ ಪೈಪಿಂಗ್ ಕಟ್ಕೋತ ಹೋಗ್ರಿ. ಒಂದೇ ಸವನ ಹಿಡಿಯುವಾಗೂ ನೀವು ಪೈಪಿಂಗ್ ಹಾಕಬೇಕಾದ್ರೆ ಒಂದೇ ಸಮಾನವಾಗಿನ ಹಿಡಿಬೇಕು. ಇದು ನಿಮಗೆ ನೋಡಿರೋಷ್ಟು ಕಾಣಿಸಂಗಿಲ್ಲ. ನೀವಾಗೇನ ಅದನ್ನು ಈ ಥರ ಗೋಟ್ ಕಟ್ಟೆ ಫೀಲ್ ಮಾಡಿರಿ, ಅಂದ್ರೆ ಗೊತ್ತಾಕೈತಿ ನಿಮಗೆ ಎಷ್ಟು ನೀಟ್ ಬರ್ತೈತಿ, ಫಿನಿಶಿಂಗ್ ಎಷ್ಟು ನೀಟಾಗಿರ್ತೈತಿ, ಎಷ್ಟು ರಿಚ್ ಆಗಿ ಕಾಣಿಸ್ತೈತಿ. ನೀವು ಥ್ರೆಡ್ ಪೈಪಿಂಗ್ ಮಾಡೋದೇ ಬೇಕಾಗಿಲ್ಲ, ಅಷ್ಟು ರಿಚ್ ಆಗಿ ಕಾಣಿಸ್ತೈತಿ. ಈ ಥರ ನೀಟಂಗೆ ಯಾವ ಶೇಪ್ ಒಳಗೈತೆ ಅದ ಶೇಪ್ ಒಳಗನ ತೊಗೋಬೇಕು ನೀವು ಬ್ಲೌಸ. ಜಾಸ್ತಿ ಜಗ್ಗಾಡಬಾರ್ದು, ಹಿಗ್ಗಿಸಬಾರ್ದು. ಅದ ಶೇಪ್ ಒಳಗನ ನೀವು ಪೈಪಿಂಗ್ ಹಾಕೋರಿ. ಈ ಡಿಸೈನ್ ಮಾತ್ರ ಭಾಳ ಟ್ರೆಂಡಿಂಗ್ ಒಳಗೈತಿ. ಈ ಡಿಸೈನ್ ನೀವು ಟ್ರೈ ಮಾಡಿರಿ. ಇನ್ನೂ ಏನ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿರಿ. ಈಗ ಒಂದೇ ಸಮನ ನಮ್ಮದು ಗೋಟ ಕಟ್ಟಿದ್ದಾಗೈತಿ. ಇದು ಸ್ಲೋ ಆಗಿ ಕಟ್ಬೇಕು ನಾವು ಆದಷ್ಟು. ಎಷ್ಟು ಸ್ಲೋ ಆಗಿ ಕಟ್ತಾರೆ ನೀವು ಅದು ಸ್ಟಿಚ್ಚಿಂಗ್ ಅನ್ನುವಂಥದ್ದು ಸೆಂಟರ್ ಬೀಳಬೇಕು. ಪೈಪಿಂಗ ಮತ್ತು ನಮ್ಮದು ಕ್ಲಾತಿಗೆನ ಸೆಂಟರ್ ಬೀಳ್ಬೇಕದು. ಹಂಗೆ ನಾವಿಲ್ಲೇ ಹುಕ್ಸ್ ಮನಿನೂ ಮಾಡ್ಕೊಂಬಿಡೋನು. ಆ ಪೈಪಿಂಗ್ ಮುಗಿದ ತಕ್ಷಣ ಹುಕ್ಸ್ ಮನಿನ ಮಾಡ್ಕೊಂಬಿಡ್ತೀನಿ ನಾನು. ಯಾಕಂದ್ರೆ ಅಲ್ಲೇ ಹೆಂಗೂ ಬಂದಿರ್ತೇವಲ್ಲ ನಾವು, ಹಂಗಾಗಿ ನಾನು ಅಲ್ಲೇನ ಮಾಡ್ಕೊಂಬಿಟ್ಟಿರ್ತೀನಿ. ಹುಕ್ಸ್ ಮನಿನೂ ಚಲೋ ತಂಗ ಲಾಕ್ ಹಾಕೊಂಡು ಮಾಡಿರಿ. ಅದು 1-2 ಸಲ ಹಾಕಿದ್ದೀನಿ ಬಿಚ್ಚು ಚಾನ್ಸ್ ಇರ್ತೈತಿ. ಹಾಗಾಗಿ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಬೇಕಾರೆ 2 ಸಲ ಲಾಕ್ ಮಾಡ್ಕೊರಿ. ಈಗ ನೋಡಿರಿ ಪೈಪಿಂಗ್ ಎಷ್ಟು ನೀಟ್ ಕಾಣಿಸ್ತೈತೆ ನೋಡಿರಿ. ಇದಕ್ಕೆ ನೀವು ಹೆಮ್ಮಿಂಗರ ಹಾಕೋಬೋದು, ಇಲ್ಲಾಂದ್ರೆ ಡಿಸೈನ್ ಬ್ಲೌಸ್ ಇದ್ರೆ ಇನ್ನೊಂದು ಸ್ಟಿಚ್ಚರ ಹಾಕೋಬೋದು. ಹಾಕೋಲಿಕ್ಕಂದ್ರೂ ನಡಿತೈತಿ, ಅದೇನು ನಿಮಗೆ ಹೊರಗೂ ಕಾಣಿಸಂಗಿಲ್ಲ. ಈಗ ನಾನು ಒಂದು ಕ್ಯಾನ್ವಾಸ್ ತೊಗೊಂಡಿನಿ ಡಿಸೈನ್ ರೆಡಿ ಮಾಡ್ಕೊಳಕ್ಕೆ. ಇಲ್ಲಿ ಒಂದು 12 ಇಂಚ್ವರೆಗೂ ಕ್ಯಾನ್ವಾಸ್ ತೊಗೊಂಡಿನಿ. ಉದ್ದಕ್ಕಷ್ಟ 12 ಇಂಚ್ ತೊಗೊಂಡಿನಿ. ಅಗಲಕ್ಕೆ ಪಟ್ಟಿ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿನಿ. ಆಮೇಲೆ ಕಟ್ ಮಾಡಿ ತೆಗಿತೀನಿ ಅದನ್ನು. ಮೊದಲಿಗೆ ನಾನು ಈಗ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. ಈಗ ಅಷ್ಟಾದ್ರೆ ಸಾಕಾಗತ್ತೆ. ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಈಗ ಇವಾಗ ಡಿಸೈನ ಮಾಡ್ಕೊಳ್ಳೋಣ. ಈಗ ಕಟ್ ವರ್ಕ್ ಯಾವ ರೀತಿ ನಾನು ಡಿಸೈನ್ ಮಾಡ್ಕೊಂಡಿದ್ರೆ 1 ಇಂಚಿಗೆ ಒಂದು ಮಾರ್ಕ್ ಹಾಕೋರಿಲ್ಲೇ. ಹಾಕ್ಕೊಂಡು ಈ ಥರ ಒಂದು ಶೇಪ್ ಕೊಡ್ರಿಲ್ಲೇ. ಇದಕ್ಕಿಂತ ದೊಡ್ಡ ಶೇಪು ಕೊಡ್ಬೋದು ನೀವು. ನಾನು ಸಿಂಪಲ್ಲಾಗಿ ಕೊಟ್ಟೀನಿ. ಇದ್ರಾಗ ನೀವು ಬೇರೆ ಬೇರೆನೂ ಟ್ರೈ ಮಾಡ್ಬೋದು ನೀವು. ಇವಾಗ ಇದಕ್ಕೆ ಕಟ್ ವರ್ಕ್ ಡಿಸೈನ್ ಮಾಡಿ ಇಟ್ಕೊಂಡಿಲ್ಲ ನಾನು. ಅದನ್ನು ಇಟ್ಕೊಂಡು ನಾನು ಕಟ್ ವರ್ಕ್ ಹಾಕೋತನು. ಈ ಥರ ನೀವು ಮಾಡಿ ಇಟ್ಕೊಂಡ್ಬಿಡ್ರಿ, ಭಾಳ ಈಸಿ ಇರ್ತೈತಿ. ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಂಡು ಅನ್ನೋದು ತೋರಿಸಿ ನಿಮಗೆ. ಅದನ್ನು ನೋಡಿ ನೀವು ಬೇಕಂದ್ರೆ ಮಾಡ್ಕೋಬೋದು. ಈ ಥರ ಮಾರ್ಕ್ ಹಾಕೊಂಡ್ಬಿಡ್ರಿ.
ಕರೆಕ್ಟಾಗಿ ನಾ ಏನು ಅರ್ಧ ಇಂಚ್ ಮಾರ್ಕ್ ಹಾಕಿನ್ಲೆ ಅದಕ್ಕೆ ಇಟ್ಕೋರಿ ಇದನ್ನು. ಅದು ಸ್ಟ್ರೇಟ್ ಇಟ್ಕೊಂಡು ಈ ಥರ ಮಾರ್ಕ್ ಹಾಕೋರಿ. ಸೇಮ್ ಈ ಕಡೆನೂ ಕಾಣಿಸ್ತಿರ್ತದೆ ನಮಗದು. ಈ ಕಡೆನೂ ನಾವು ಮಾಡ್ಕೊಂಬಿಡೋಣ ಇದನ್ನು. ಅಗಲಕ್ಕೆ 12 ಇಂಚ್ ಯಾಕೆ ತೊಗೊಂಡಿನಿ ಅಂದ್ರೆ ನಮ್ಮದು ಬ್ರಾಡ್ ಎಷ್ಟು ಇರ್ತೈತಲ್ಲ ನೋಡ್ಕೊಂಡು ಅದನ್ನು ತೊಗೋಬೇಕಾಕತಿ. ಆಲ್ಮೋಸ್ಟ್ ಎಲ್ಲರದು ಸೇಮ್ ಬರ್ತೈತಿ. 1 ಇಂಚ್ ಒಳಗೆ ಅಷ್ಟೇ ಹೆಚ್ಚು ಕಡಿಮೆ ಇರ್ತೈತಿ. ಎಲ್ಲರದೂ ಸೇಮ್. ನಮ್ಮದು 9.5 10 ಇಂಚನ ಬರ್ತೈತಿ ಬ್ರಾಡ ಒಳಗಿಂದೊಳಗೆ. ಅಷ್ಟು ಇಟ್ಕೋಬೇಕು. ಬ್ಲೌಸ್ ಹಾಕಿ ನಿಮ್ಗೆ ಹಂಗೂ ತಿಳಿಲಿಲ್ಲ ಅಂದ್ರೆ ಬ್ಲೌಸ್ ಒಂದು ಸಲ ಅದನ್ನು ವೇರ್ ಮಾಡಿರಿ. ವೇರ್ ಮಾಡಿ ಒಳಗಿಂದೊಳಗೆ ಅಳ್ಕೋಬೇಕು ನೀವು ಹಿಂದಿನ ಬ್ರಾಡ್ ಎಷ್ಟೈತೆ ಅಂತ ಹೇಳಿ ಮ್ಯಾಲೆ ಅಳ್ಕೊಂಡು ನೀವು ಅಷ್ಟಕ್ಕನ ಕರೆಕ್ಟಾಗಿನ 1 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊರಿ. ಇವಾಗ ಇದನ್ನು ಬಾರ್ಡ್ರ್ ಮ್ಯಾಗಿಟ್ಟ ನಾವು ಹಾಕೊಳ್ಳೋಣ. ಮೊದಲು ಬಾರ್ಡ್ರ್ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಈ ಸ್ಟಿಚಿಂಗ್ಗೆ ಇದು ನಮ್ದು ಎಕ್ಸ್ಟ್ರಾ ಆಯ್ತಲ್ಲ ಪಟ್ಟಿ, ಇದನ್ನು ತೆಗೆದುಬಿಡೋಣ. ಈಗ ಫೋಲ್ಡ್ ಮಾಡ್ಕೊಂಡು ತೆಗೆದುಬಿಡ್ತಾನೆ. ಈಗ ಅಗಲ ಎಷ್ಟು ಬೇಕು ನೋಡ್ಕೋರಿ. ನಿಮ್ಗೆ ನಿಮ್ಮ ಇಷ್ಟ. ಅಗಲ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗೈತೆ ಅದು ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು. ನಂದು 2 ಇಂಚ್ವರೆಗೆ ತೊಗೊಂಡಿನಿ. ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋತಾನೆ ನಾನು ಇನ್ನೊಂದು ಚೂರ ಸಮವಾಗಿ. ಈಗ ಒಂದೇ ಲೆವೆಲ್ ಬರ್ಬೇಕು ನಮಗೆ. ಈ ಥರ ಇದ್ರ ಮ್ಯಾಗಿಟ್ಟ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾರ್ಡ್ರ್ ಸೀದಾ ಇಟ್ಟೀನಿ. ಬಾರ್ಡ್ರ್ ಏನೈತಿ ಉಲ್ಟಾ ಇಟ್ಟೀನಿ. ಆಮೇಲೆ ಅದ್ರ ಮ್ಯಾಲೆ ಕ್ಯಾನ್ವಾಸ್ ಇಟ್ಕೊಂಡಿನಿ. ನೀವು ಲೈನಿಂಗ್ ಬೇಕಂದ್ರೂ ಅಟ್ಯಾಚ್ ಮಾಡ್ಕೊರಿ. ಲೈನಿಂಗ್ ಸದ್ಯಕ್ಕೆ ನಾನು ಹಚ್ಚಿಲ್ಲ ಅಂದ್ರೆ ಇದೇ ಬಟ್ಟೆನ ಹಚ್ಚಾಕ್ತೀನಿ ನಾ ವಾಪಸ್. ಮತ್ತು ಇದೇ ಬಟ್ಟೆನ ತೊಗೊಂಡಿನಿ. ನೀವು ಬೇಕಂದ್ರೆ ಲೈನಿಂಗು ತೊಗೋರಿ. ಇದಕ್ಕೆ ಪಿನ್ ಹಾಕೊಂಡ್ಬಿಟ್ಟು ನಾವೀಗ ಡಿಸೈನ್ ಹೆಂಗೈತಿ ಹಂಗೆ ಡಿಸೈನ್ ಅದ ಪ್ರಕಾರ ನಾವು ಹಾಕೋದು ಬರ್ಬೇಕೀಗ. ಡಿಸೈನ್ ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಅದು ಹೆಂಗೆ ಸೇಮ್ ಅದ ಥರನ ತೊಗೊಂಡು ಸೂಜಿ ಒಳಗೆ ಹಾಕ್ಯಾನೆ ಮತ್ತು ನೀವು ಹೊಳಿಸ್ಕೋಬೇಕು. ಮತ್ತು ಪರ್ಫೆಕ್ಟ್ ಆಗಿರ್ತದೆ ಡಿಸೈನ್ ಅದ ಥರ ಮಾಡೋದ್ರಿಂದ. ಇದೇನು ನಡುವಿಂದು ಹಾಕಿವಿಲ್ಲ ಡಿಸೈನ್, ಇನ್ನೊಂದು ಚೂರು ದೊಡ್ಡ ಹಾಕೊಂಡ್ರು ನಡಿತೈತಿ. ನೀವು ಜಾಸ್ತಿ ದೊಡ್ಡದಾದ್ರೂ ಅದು ಬ್ಯಾಕ್ ಏನೈತಿ ಹೊಳ್ಳು ಚಾನ್ಸ್ ಇರ್ತದೆ ಇಲ್ಲಿ. ಅದಕ್ಕಾಗಿ ನಾನು ಸ್ವಲ್ಪ ಎಲ್ಲ ಕಡಿಮೆ ಕಾರ್ನರ್ ಒಳಗನ ಹಾಕಿನೇ ಇಲ್ಲ. ಇದನ್ನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡ್ಬಿಡೋನು. 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ಅದು ಏನು ಸ್ಟಿಚ್ ಕಟ್ ಆಗ್ಲಾರ್ದಂಗೆ ಕಟ್ ಮಾಡ್ಕೊರಿ ನೀಟಂಗೆ. ಕಟ್ ಮಾಡ್ಕೊಂಡು ಈಗ ನೀವು ಹೊಳಿಸ್ಕೊಂಡ್ಬಿಡು. ನಾವು ಮತ್ತು ಎಲ್ಲಕ್ಕೂ ಕಚ್ ಹಾಕೋಬೇಕು. ಕಟ್ ಕೊಟ್ಟಾಗ ಮಾತ್ರ ಸೂಪರಾಗಿ ನಿಮಗೆ ಹೊಳ್ತೈತಿ. ಇಲ್ಲಾಂದ್ರೆ ನಿಮಗೆ ಸರಿಯಾಗಿ ಶೇಪ ಬರೋದಿಲ್ಲ ಅದು. ಇದನ್ನು ನೀಟಂಗೆ ಹೊಳಿಸ್ಕೊಂಡ್ಬಿಡೋಣ. ಈಗ ಇವಾಗ ಇದಕ್ಕೆ ಸ್ಟಿಚ್ ಹಾಕೊಳ್ಳೋಣ. ಅದು ಸೇಪ್ ಪ್ರಕಾರನ ಮತ್ತು ನೀವು ಸ್ಟಿಚ್ ಹಾಕೋರಿ. ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಈ ಬ್ಲೌಸದು ಬ್ರಾಡ್ ಅಥವಾ ಡೀಪ್ ತೊಗೊಂಡದ್ದು ನಿಮ್ಗೆ ಲುಕ್ ಏನಾರು ಚಂದ ಕಾಣಿಸಾಕತ್ತಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಟ್ರೈ ಮಾಡಿದಾಗ ಹೆಂಗೆ ಬಂದಿದ್ದು ಅಂದ್ರೆ ಬ್ಲೌಸ ಕೆಳಗೆ ನೆಕ್ ಡೀಪ್ ಇರ್ತಿರ್ಲಿಲ್ಲ. ಮ್ಯಾಲೆ ಈ ಥರ ಪ್ಯಾಟರ್ನ್ ಇಟ್ಟಾಗ ಒಂದು ಸ್ವಲ್ಪ ಲುಕ್ ಕೊಡ್ತಿದ್ದಿಲ್ಲ ಅದು. ಆಮೇಲೆ ನಾನು ಈ ಥರ ಇಟ್ಟರೆ ಚಂದ ಕಾಣಿಸೋಲ್ದು ಅಂತ ಹೇಳಿ ನಾನು ಓನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಡಿಸೈನ್. ಎಷ್ಟು ಬ್ರಾಡ್ ಡೀಪ್ ಇರ್ತೈತಿ ಅವಾಗ ಮಾತ್ರ ಲುಕ್ ಕೊಡ್ತೈತೆ ಅಂತೇಳಿ ಗೊತ್ತಾಯ್ತು ನನಗೆ. ಈಗ ಇಷ್ಟು ದಿವ್ಸ ಹೊಲ್ದಿದ್ದು ಎಲ್ಲ ಏನಾಗಿತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗತ್ತಲ್ಲ. ಹಾಗಾಗಿ ಇದು ಇಷ್ಟಿಟ್ಟಾಗ ಮಾತ್ರ ಇದು ಲುಕ್ ಕೊಡ್ತೈತೆ ಬ್ಲೌಸ್ ಅಂದಾಗ ಗೊತ್ತಾಯ್ತು. ನಾವೇನು ಇದು ಇಡ್ತೀವಲ್ಲ ಅವು ಬೋಟ್ ನೆಕ್ ಏನು ಇಡ್ತೀವಲ್ಲ ಫುಲ್ ಶೋಲ್ಡ್ರ್ ಇಟ್ಟು ಸ್ಟಿಚ್ ಮಾಡ್ಕೋತೀವಲ್ಲ ಅವೇನಾಗತ್ತಿ ಎಷ್ಟು ಲುಕ್ ಕೊಡ್ತಿರ್ತಾವಲ್ಲ ಅವು. ಈ ಥರ ನೆಕ್ ಕಡಿಮೆ ಇಟ್ಟಾಗ ಈ ಥರ ಮ್ಯಾಲೆ ಪಟ್ಟಿ ಹಚ್ಚಿದಾಗ ಕೆಳಗೇನೈತಿ ಬ್ರಾಡ್ ಕಡಿಮೆ ಅನಿಸೋದು. ನೋಡೋಕೆ ಲುಕ್ ಕೊಡ್ತಾ ಇರೋಂಗಿಲ್ಲ, ಸೇಪು ಅಷ್ಟು ಚಂದ ಕಾಣ್ತಿರಂಗಿಲ್ಲ. ಇವಾಗ ಈ ಥರ ಮಾಡೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಡಿಸೈನ್ ಬಂದೈತಿ ಈ ಸಲ. ಇದು ನಾವು ಯಾವುದೋ ಆಗಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಕೈತಿ. ಬರೀ ನಾವು ಏನಾರ ನಾವು ಮೊಬೈಲ್ದಾಗ ನೋಡಿ ಮಾಡ್ತೀವಿ, ಡಿಸೈನ್ ನೋಡಿ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ಅದ್ರ ಅನುಭವ ಆಕೈತಿ ನಮಗೆ.
ನೋಡಿದಷ್ಟು ಸುಲಭ ಸ್ಟಿಚ್ ಮಾಡೋದಾಗಿರಂಗಿಲ್ಲ. ನಾವೇನಾದರೂ ಮಾಡಬೇಕಾದ್ರೆ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಗೊತ್ತಾಕೈತಿ. ಈ ಥರ ಇದಕ್ಕೆ ಮ್ಯಾಲೆ ನಾನು ಪೈಪಿಂಗ್ ಕೊಟ್ಟೀನಿ. ಈಗ ರೆಡಿ ಆಯ್ತು ಪಟ್ಟಿ. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ರಾಡ್ ಎಷ್ಟು ಬೇಕಂದ್ರೆ ನಮ್ಗೆ ಒಂದು 9.5 ಇಂಚ್ವರೆಗೂ ಬೇಕು. ಒಳಗಿಂದೊಳಗೆ 4.5 ಮಾರ್ಕ್ ಹಾಕೊಂಡ್ಬಿಡೋಣ. ನಾನು ಫೋಲ್ಡ್ ಮಾಡಿ ಹಾಕ್ಕೊಂಡೀನಿ. ಸೆಂಟ್ರ್ ಬರಬೇಕಾದ ಡಿಸೈನ್, ಅದಕ್ಕಾಗಿ ನಾನು ಫೋಲ್ಡ್ ಮಾಡಿ 4.5 ಮಾರ್ಕ್ ಹಾಕ್ಕೊಂಡೀನಿ. ನೀವಿನ್ನ ಹೆಚ್ಚಿಗೂ ಹಾಕೋಬೋದು, 5 ಇಂಚ್ವರೆಗೂ ಹಾಕೋಬೋದು. ನೀವು ಹಾಕಿ ನೋಡಿ ಒಳಗಿಂದೊಳಗೆ ಬ್ರಾಡ್ ಚೆಕ್ ಮಾಡ್ಕೊರಿ. ಮಾಡ್ಕೊಂಡು ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ಮ್ಯಾಲಿಂದ 2 ಕಾಲಿಗೆ ಹಾಕ್ಕೊಂಡೀನಿ. 2 ಕಾಲಿಗೆ ಮ್ಯಾಲಿನ ಪಟ್ಟಿ ಇಟ್ಕೊಂಡಿನಿ. ಅದನ್ನು ಇದಕ್ಕೆ ಪಿನ್ ಹಾಕೊಂಡ್ಬಿಡೋನು. ಪಿನ್ ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋನು. ನೋಡ್ರಿ ಎಷ್ಟು ಲುಕ್ ಕಾಣಾಗ್ತೈತಿ. ಶೋಲ್ಡ್ರ್ ಚೆಕ್ ಮಾಡ್ಕೋಬೇಕು. ನಮ್ಮ ಶೋಲ್ಡ್ರ್ ಎಷ್ಟು ಇರತ್ತೆ ಅಷ್ಟು ಬರಬೇಕು ಟೋಟಲ್. ಈ ಥರ ಇದಕ್ಕೆ ಸ್ಟಿಚ್ ಮಾಡ್ಕೊಂಡ್ಬಿಡೋಣ ನಾವೀಗ. ಒಂದೆರಡು ಲಾಕ್ ಮಾಡ್ಕೊಂಡ್ಬಿಡ್ರಿ ಮೇಲೆ ಕೆಳಗೆ. ಈ ಕಡೆನೂ ಸೇಮ್ ಹಂಗೆ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ನೆಕ್ ಇಟ್ಟಾಗ, ಬಾರ್ಡ್ರ್ ಮ್ಯಾಲೆ ಇಟ್ಟಾಗ, ಪಟ್ಟಿ ಇಟ್ಟಾಗ ಡೀಪ್ ನೆಕ್ಕಿಗೆ ಯಾವ ರೀತಿ ಡೀಪ್ ಜಾಸ್ತಿ ಇಟ್ಕೋಬೇಕು, ಬ್ರಾಡ್ ಜಾಸ್ತಿ ಇಟ್ಕೋಬೇಕು ಅನ್ನೋದು ಗೊತ್ತಾಗೈತೆ ಅನ್ಕೊಂಡು ನಿಮಗೆ. ಸ್ಟಿಚಿಂಗ್ ಮಾಡೋದನ್ನು ತಿಳಿದೈತೆ ಅನ್ಕೊಂಡಿನಿ. ಪೈಪಿಂಗ್ ಕಟ್ಟೋದು ತೋರಿಸಿನಿ ನಿಮಗೆ. ಪ್ರತಿಯೊಂದು ಪಟ್ಟಿ ರೆಡಿ ಮಾಡ್ಕೊಳ್ಳೋದು ತೋರಿಸಿನಿ. ಡಿಸೈನ್ ಕಟ್ ವರ್ಕ್ದು ಯಾವ ರೀತಿ ಮಾಡೋದು ಅಂಥೇಳಿ ಎಲ್ಲನೂ ನಿಮ್ಗೆ ಈ ವಿಡಿಯೋದಾಗ ಅರ್ಥ ಆಗೈತೆ ಅನ್ಕೊಂಡಿನಿ. ಇದ್ರಾಗ ಏನಾರ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ನೆಕ್ ಮಾತ್ರ ಮಸ್ತಾಗಿ ಬಂದೈತಿ. ಬ್ರಾಡ್ನು ಅಷ್ಟೇ 9 ಇಂಚ್ವರೆಗೂ ಬಂದೈತಿ ನಮ್ದು ಅಗಲಕ್ಕೆ. ಈ ಡಿಸೈನ್ನ ಇಷ್ಟ ಆಗೈತೆ ಅನ್ಕೊಂಡು ನಿಮ್ಗೆ. ಇದು ಕನ್ಫ್ಯೂಸ್ ಇತ್ತಂದ್ರೆ ಇದ್ರಾಗ ಕಮೆಂಟ್ ಮಾಡಿ ಕೇಳ್ರಿ. ಇಲ್ಲಾಂದ್ರೆ ನಿಮ್ಮ ಸ್ವಂತವಾಗಿ ಕಟ್ ಮಾಡ್ಕೊಂಡಾಗ ಏನು ಅನ್ನಿಸ್ತೈತೆ, ಏನಾಕೈತೆ ಅಂದ್ರೆ ಅದು ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಅದಕ್ಕೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಹೇಳಿದಾಗ ಅದು ಪರ್ಫೆಕ್ಟಾಗೇ ಬರ್ತೈತಿ, ನಿಮಗೆ ಈಸಿ ಆಕೈತಿ. ಏನೋ ನಾವು ಏನಾರ ನಿಮ್ಗೆ ಟ್ರೈ ಮಾಡಿದಾಗ ನಮಗೆ ಅನುಭವ ಇದ್ದಾಗ ನೋಡೇ ಸ್ಟಿಚ್ ಮಾಡೋರಿಗೆ ಇನ್ನೂ ಈಸಿ ಅನ್ನಿಸ್ತೈತೆ ನಿಮಗೆ. ಇವತ್ತಿನದ್ದು ಬ್ಲೌಸ್ ಇಷ್ಟ ಆಗೈತೆ ಅನ್ಕೊಂಡು ನಿಮಗೆ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತೈತಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೇನೆ ನಾನು. ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೋಡಿ ಬರ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.